ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ನಗರದ ಪ್ರೆಸ್ ಕ್ಲಬ್ ಆವರಣದ ಆಲದ ಮರದ ಪಾರ್ಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿಷ್ಠಾಪಿಸಿರುವ ದತ್ತಿ ನಿಧಿಯಲ್ಲಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ರೈತರ ಮಕ್ಕಳಾದ ತಿಪಟೂರಿನ ಹರ್ಷಿಕಾ ಮತ್ತು ಮಧುಗಿರಿಯ ಪಲ್ಲವಿ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರು, ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಮ್ಮ ತಂದೆ ಡಾಕ್ಟರ್ ಹಾಲಪ್ಪ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ದತ್ತಿ ನಿಧಿಯಿಂದ ಅತಿ ಹೆಚ್ಚು ಅಂಕ ಪಡೆಯುವ ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸುವಂತೆ ಕೋರಿದರು. ಅವರ ಕೋರಿಕೆಯಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಇಂದು SSLC ಪರೀಕ್ಷೆಯಲ್ಲಿ 625ಕ್ಕೆ 600 ಅಂಕ ಪಡೆದ ತಿಪಟೂರು ತಾಲೂಕು ಬೊಮ್ಮನಹಳ್ಳಿಯ ದ್ರಾಕ್ಷಾಯಿಣಿ ದಿವಾಕರ್ ದಂಪತಿಗಳ ಪುತ್ರಿಯಾದ ಹರ್ಷಿಕಾ ಡಿ ಹಾಗೂ 625 ಅಂಕಗಳಿಗೆ 601 ಅಂಕ ಪಡೆದ ಮಧುಗಿರಿ ತಾಲೂಕು ತಗ್ಗಿಹಳ್ಳಿಯ ಪ್ರಸನ್ನ ಕುಮಾರ್ ಅವರ ಮಗಳು ಪಲ್ಲವಿ ಅವರುಗಳಿಗೆ ನಗದು ಪುರಸ್ಕಾರದ ಜೊತೆಗೆ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶಾಸಕರಾದ ಗಂಗಾ ಹನುಮಯ್ಯ, ಎಲ್ ಲಕ್ಕಪ್ಪ, ರೈತ ಸಂಘದ GS ಶಂಕರಪ್ಪ, ಚಿಕ್ಕಬೋರೇಗೌಡ, ಲೋಕೇಶ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಂಚಮಾರಯ್ಯ, ಪ್ರೊಫೆಸರ್ ಕೆ ಚಂದ್ರಣ್ಣ, DCC ಮಹಿಳಾ ಘಟಕದ ಸುಮತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ DN ಯೋಗೀಶ್ವರಪ್ಪ, ಡಾಕ್ಟರ್ ಸಣ್ಣ ಹೊನ್ನಯ್ಯ, ಕಂಟಲಗೆರೆ ನಗರಾಜರ ಶೆಟ್ಟಿ ಸೇರಿದಂತೆ ಹಲವು ಜನರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಓಕೆ, ಎಷ್ಟಿದೆ ಮಾರ್ಕ್ಸು? 601. ಓಕೆ, ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಗೌರವ ಮಾಡಲಿಕ್ಕೆ ಕರೆದಿದ್ದಾರೆ. ಏನು ಅನಿಸ್ತಾ ಇದೆ ಈ ಸಂದರ್ಭ? ಇದುವರೆಗೂ ರೈತರ ಮಕ್ಕಳು ಯಾರು ಗುರ್ಸೋ ಕೆಲಸ ಆಗಿರಲಿಲ್ಲ, ನಿಮಗೆ ಖುಷಿ ಆಗ್ತಾ ಇದೆ. ಓದಿ ಏನಾಗಬೇಕಂತಿದ್ದೀವಿ? ಮೆಡಿಕಲ್ MBBS. ಋಷಿಕಾ ಎಲ್ಲಿಂದ? ತಗ್ಗಿಹಳ್ಳಿ, ಮಧುಗಿರಿ ತಾಲೂಕು. ಏನು ಓದಿದೆಯಾ ಪುಟ? ಎಷ್ಟಿದೆ ಮಾರ್ಕ್ಸು? 600. ಓಕೆ, ಇವತ್ತು ಎಲ್ಲಿಗೆ ಬಂದಿದೆಯಪ್ಪ? ಏನಕ್ಕೆ ಕರೆದಿದ್ದಾರೆ? ಉಪಯೋಗ ಇಲ್ಲ. ಕೆಲವರು ರೈತರ ಸಮಸ್ಯೆಗಳು ನಿಮ್ಗೆ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದ್ದಾವೆ. ಕೆಲವರು ಆಲ್ರೆಡಿ ಚೀಟಿನೂ ನಿಮಗೆ ತಲುಪಿಸಿದ್ದಾರೆ. ಅದಕ್ಕೇನಾದರೂ ಪರಿಹಾರ ಇಲ್ಲೇನೆ ಕೊಡೋಂಥದ್ದಿದ್ರೆ ಅಥವಾ ಇಲಾಖೆಯಲ್ಲಿ ತುರ್ತಾಗಿ ಅವ್ರಿಗೆ ಮಾಡಿಕೊಡೋಂಥವಿದ್ರೆ ಈ ವೇದಿಕೆ ಅವರಿಗೆ ಸಹಕಾರ ಆಗಲಿ ಅಂತೇಳಿ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದು ತುಮಕೂರು ನಗರಕ್ಕೆ ಮಾತ್ರ ಸೀಮಿತ ಅಲ್ಲ. ಮುಂದೆ ಈ ಮಳೆಗಾಲ ಕಳೆದ ಮೇಲೆ ಪ್ರತಿ ತಾಲೂಕಲ್ಲೂ ನಮ್ಮ ಈಚೆ 25ರಿಂದ 50 ಜನ ಬರೀ ರೈತ ಮಕ್ಕಳಿಗೇನೆ ಸಂಕಷ್ಟಗಳನ್ನೆಲ್ಲ ಎದುರಿಸಿ ಇತಿಮಿತಿನಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮಗಳಲ್ಲಿ ಓದಿ ಪೇಟೆ ಹುಡುಗರು ಜೊತೆ ಅವರು ಸ್ಪರ್ಧೆ ಮಾಡಿ ಅದರಲ್ಲೂ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ಕಷ್ಟ ಅಂತ ಹೇಳಿ ತಮಗೆಲ್ರಿಗೂ ಗೊತ್ತಿದೆ. ಪ್ರಾರಂಭದಲ್ಲೇ ನಾನು ಶಂಕರಣ್ಣವ್ರಿಗೆ ಹೇಳ್ತಾ ಇದ್ದೆ, ನೋಡಿ ರೈತ ಗೀತೆ ಹಾಕ್ರಿ ಅಂದರೆ ನಮಗೆಲ್ಲ ಗೊತ್ತಿದ್ದಿದ್ದು ಯಾವುದು? ಸಂಪತ್ತಿಗೆ ಸವಾಲ ಅಥವಾ ಬಂಗಾರದ ಮನುಷ್ಯನ ಹಾಡುಗಳು ಕೇಳಿದ್ವಿ ನಾವು. ಇವು ಹಾಡುಗಳು ಹಾಕೋದ್ರೆ ಎಲ್ಲ ಅದು ಜನ್ರೇಷನ್ನು ಗ್ಯಾಪು. ಅವ್ರಿಗೂ ನಮ್ಮ ಪರಿಸರ, ನಮ್ಮ ಪರಿಸ್ಥಿತಿಗಳು ಅರ್ಥ ಆಗ್ಬೇಕು. ಈಗಿನ ಯುವಕರಿಗೆ ನಾವುಗಳು ಯಾವುದೇ ಕಷ್ಟ ಕೊಡ್ದಂಗೆ ನಾವುಗಳು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ಓದಿಸೋ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಸಿಗ್ತವೆ. ಎಲ್ಲ ಸಿಟಿ ಬಂದಿಲ್ಲ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಊರ ಕಡೆ ಕಷ್ಟ, ತಂದೆ ತಾಯಿ ಅಜ್ಜ ಅಜ್ಜಿದು ನೋವುಗಳು ಅವ್ರಿಗೆ ಗೊತ್ತಿಲ್ಲದಂಗೆ ಅದನ್ನು ನಾವು ಮನೆ ಮಾಚ್ತಾ ಇದ್ದೀವಿ. ಸರ್ಕಾರ ಸದಾ ನಿಮ್ಮ ಜೊತೆ ಇರ್ತದೆ. ಹಾಗೇನೆ ತಾವುಗಳು ಅಧಿಕಾರಿಗಳಲ್ಲಿ ತಾವುಗಳಿಗೆ ಕೂತಿದ್ದೀರ. ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣ ಅವಘಡ ಆಗಿ ಒಂದು ಡೆತ್ ಆದರೆ, ಇತ್ತೀಚೆಗೆ ತುಮಕೂರಿನಲ್ಲೇ ನೋಡಿದ್ವಿ, 3-4 ದಿನ ಜಿಲ್ಲಾಡಳಿತನೇ ಸ್ತಬ್ಧ ಆಗೋಗ್ಬಿಟ್ಟಿತ್ತು.
ಕೊನೆ ಪರಿಹಾರ ಸಿಕ್ಕಿದ್ದೆಷ್ಟು? 1,30,30,00,000. ಒಬ್ಬ ಅಧಿಕಾರಿ ಡೆತ್ ಆಗಿದ್ದಕ್ಕೆ ಆಕ್ಸಿಡೆಂಟಲ್ಲಿ ಬೈಕಲ್ಲಿ ಅವರ ಕುಟುಂಬಕ್ಕೆ ಅಷ್ಟು ದೊಡ್ಡ ಇಡಿಗಂಡು ಸಿಕ್ತು. ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ, ಪೂರ್ತಿ ಕುಟುಂಬದ ನಿರ್ವಹಣೆ ಸರ್ಕಾರದ ಜವಾಬ್ದಾರಿ. ಅದೇ ಒಬ್ಬ ರೈತಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವನಿಗೆ ಜೀವ ಹೋಗೋದು ಬೇಡ, ಒಂದು ಸ್ವಲ್ಪ ಕೈಯೋ ಕಾಲ ಏನಾದರೂ ಹೆಚ್ಚು ಕಮ್ಮಿಯಾಗಿ ಏನಾದರೂ ಅವಘಡ ಆದರೆ ಒಂದು ಬಿಡಿಗಾಸು ಸಿಗಲ್ಲ. ಆ ರೈತ ದುಡಿತಿರೋದು ಯಾರಿಗೆ? ನಮಗೋಸ್ಕರ, ಈ ನಾಡಿಗೋಸ್ಕರ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ, ಇದೆಲ್ಲದನ್ನು ಒತ್ತೆ ಇಟ್ಟು ಅವನಿಗೇನಾದರೂ ರೈತಗೆ ಹೆಚ್ಚು ಕಮ್ಮಿ ಆದರೆ ಆ ಮನೇಲಿರೋ ಹೆಣ್ಣು ಮಕ್ಕಳು ಕೊನೆಗೆ ಸಾಲಗಾರರಿಗೆ ಬೇರೆ ಬೇರೆ ಜನಕ್ಕೆ ಉತ್ತರದಾಯಕರಾಗ್ತಾರೆ. ತಾವುಗಳು ಅದನ್ನೆಲ್ಲದನ್ನು ಯೋಚನೆ ಮಾಡಬೇಕು. ಅದನ್ನು ಸರ್ಕಾರಿ ಕೆಲಸ ನಾವು ಏನಕ್ಕೆ ಬೇಕು ಅಂತೀವಿ ಅಂದರೆ ಇದೇ ಒಂದು ಸಣ್ಣದಾದಂಥ ಉದಾಹರಣೆ. ಒಬ್ಬ ರೈತರು ಸಹಿತ ಅವ್ರ ಪ್ರಶ್ನೆ ಎತ್ತಲಿಲ್ಲ. ಅಲ್ಲ ಕಣ್ರಿ, 3-4 ದಿನ ನೀವು ಎಲ್ಲ ವಾರಿಗಳು PDOಗಳೆಲ್ಲ ಕೆಲಸಗಳು ಬಿಟ್ಟು DC ಆಫೀಸ್ ಮುಂದೆ ಧರಣಿ ಕೂತ್ಕೊಂಡ್ರಲ್ಲ, ನಮಗೆ ಯಾರಾದರೂ ನೀವು ಧ್ವನಿ ಎತ್ತಿದ್ದೀರಾ? ನೀವು ಕರೆಂಟ್ ಹೊಡೋದಾಗ್ತೋ, ನೀರಲ್ಲಿ ಬಿದ್ಸತ್ತೋ, ಎಲ್ಲವೂ ಜಮೀನ್ಗೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಹೈವೇಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗತಿ ಯಾರು? ನೀವುಗಳು ಒಬ್ಬನಿಗೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಇಡೀ 3-4 ದಿನ ಕೆಲಸಗಳೆಲ್ಲ ಬೀಗ ಹಾಕೊಂಡು ನೀವಲ್ಲಿ DC ಆಫೀಸ್ ಮುಂದೆ ಕೂತಿದ್ರಲ್ಲ, ಒಬ್ಬರು ನೀವು ಯಾರಾದರೂ ವಾಯ್ಸ್ ಮಾಡಿದ್ರೆ ಎಲ್ಲ ಹೆದರ್ಕೊಂಡು ಅವ್ರವ್ರ ಕೆಲಸಗಳಿಗೆ ಹೋಗಿರೋರು. ಯಾರೂ ನಾವುಗಳು ಪ್ರಶ್ನೆ ಮಾಡಲಿಲ್ಲ. ಭಯ ನಮಗೆ.